ಇನ್ನು ಸಾಲದ ಹಣ ವಾಪಸ್ ಕೇಳಲು ಹೋದ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ ಆರೋಪ ಮೇಲೆ ಎಂಎಲ್ಸಿ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾದೆ. ಅವರು 2013 ಎಂಪಿ ಆದಾಗ ಕಾಂಗ್ರೆಸ್ ಮುಖಂಡ ಕೋಟೆಹುಂಡಿ ಮಹದೇವ್ ಅವರಿಂದ 55 ಲಕ್ಷ ಏನೋ ಪಡ್ಕೊಂಡಿದ್ರಂತೆ. ಈಗ ಅವ್ರು ಕೇಳಿದ್ರೆ ಇಲ್ಲ ಅಂತೆ, ಅದೊಂದಿಷ್ಟು ಜಗಳ ಆಗಿದೆ, ಹಲ್ಲೆ ಏನೋ ಮಾಡಿದಾರಂತೆ, ಅವಾಚ್ಯ ಶಬ್ದಗಳಿಂದೆಲ್ಲ ನಿಲ್ಲಿಸಿದಾರಂತೆ, ದಾಖಲು ಮಾಡಿದ್ದಾರೆ. ಈಗ ಕೋರ್ಟ್ ಮೊರೆ ಹೋಗಿ ಪ್ರಕರಣ ದಾಖಲಿಸುವಂತ ಆದೇಶ ಕೂಡ ತಂದಿದ್ದಾರೆ. ಎಫ್ಐಆರ್ ದಾಖಲು ಪ್ರಕರಣ ಸಂಬಂಧ ವಿಶ್ವನಾಥ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವ್ರೇನು ಹೇಳ್ತಾರೆ ಅಂದ್ರೆ, ಪ್ರಕರಣ ಎಂದೇ ಸಿದ್ದರಾಮಯ್ಯನವರ ಮಗನ ಕುಮ್ಮಕ್ಕಿದೆ ಅಂತ ಅವರ ಆರೋಪ. ತೇಜೋವಧಿ ಮಾಡಲಿಕ್ಕೋಸ್ಕರ ಈ ಥರ ಮುಖ್ಯಮಂತ್ರಿಗಳ ಅವ್ರ ಮಗ ಅವ್ರ ಚೇಲಗಳೆಲ್ಲ ಮಾಡಿರು ಅಂತ ಒಂದು ಹುನ್ನಾರವೇ ಹೊರತು. ಮತ್ತು ಈಗಾಗಲೇ ಪೊಲೀಸ್ನವರು ನನಗೆ ಒಂದು ನೋಟಿಸ್ ಕೊಟ್ಟಿದ್ರು. ನಾನು ಕರೆದು ಮಾತಾಡಿದ್ದೀನಿ, ನೋಟಿಸ್ಗೆ ಉತ್ತರ ಕೊಟ್ಟಿದ್ದೀನಿ. FIR ಸುಮ್ಮನೆ ಹಾಕಕ್ಕೆ ಬರಲ್ಲ. ನಮ್ಮನ್ನ ಈ ರೀತಿ ತೇಜೋವಧೆ ಮಾಡುವಂಥದ್ದನ್ನ ಯಾರೋ ಕುಮ್ಮಕ್ಕು ನಮ್ಮ ಸಿದ್ದರಾಮಯ್ಯನ ಮಗನೋ 16 ವರ್ಷದ ಹಳೆ ಕತೆ ನೀವು ಒಪ್ಕೋತೀನಿ. ಈ ಕ್ವಶನ್ ಇರೋದು ಕುಮ್ಮಕ್ಕು ಇರ್ಬೋದು, ಇಲ್ಲದೆ ಇರ್ಬೋದು. ಸಾಲ ಇದೆಯಾ ಇಲ್ವಾ ಪ್ರಶ್ನೆ. ಕೊಟ್ಟಿಲ್ಲ ಅಷ್ಟೇ. ಇಸ್ಕೊಂಡಿಲ್ವಾ ಅಷ್ಟೇ ಪ್ರಶ್ನೆ. ಇಸ್ಕೊಂಡಿದ್ರೆ ಕೊಡೋ ಥರ ಇದೆಯಾ, ಕೊಡೋದೇ ಇರೋ ಥರ ಇದೆಯಾ, ಐ ಡೋಂಟ್ ನೋ. ನಮಗೆ ಗೊತ್ತಿಲ್ಲ ಇದೆಲ್ಲ ವ್ಯವಹಾರಗಳು ಏನು ಅಂತ. ಹಾಗಾಗಿ ಅವ್ರು ಅದನ್ನೇ ಸೆಟ್ಲ್ ಮಾಡ್ಕೋಬೇಕು ಅಲ್ಲೇನೇ. ಬಟ್ ಅವ್ರು ಇಷ್ಟು ವರ್ಷ ಆದಮೇಲೆ ಅವರು ಕೇಳ್ತಾ ಇರೋದಲ್ಲ ಸರ್. ನಾನು ಅದಕ್ಕೆ ಹೇಳಿದ್ದು 16 ವರ್ಷ ಆದಮೇಲೆ ಬಂದಿದೆ ಇದು ಕೇಸ್ ಯಾಕೆ ಅಂತ. ನಂಗೆ ಗೊತ್ತಿಲ್ಲ. ಅದು ಎಲೆಕ್ಷನ್ ಟೈಮು ಅಂತಾರೆ. ವೈಟಲ್ಲಿ ಇರಲಿಕ್ಕಿಲ್ಲ ಅನ್ಸತ್ತದು. 55 ಲಕ್ಷ ಯಾರು ಕೊಡ್ತಾರೆ? ಮತ್ತು ತೊಗೊಂಡೇನು ಮಾಡ್ತಾರೆ ತಗೊಂಡವರು? ಗೊತ್ತಿಲ್ಲ ನನಗೇನೋ ಅದೇನು ನಡೆದಿದೆಯೋ ಏನು ಬಿಟ್ಟಿದೆಯೋ ಏನೋ. ಒಟ್ಟಲ್ಲಿ ಸಿದ್ದರಾಮಯ್ಯನ ಮಗ ಕುಮ್ಮಕ್ಕು ಇರ್ಬೋದು, ಇಲ್ಲದೆ ಇರ್ಬೋದು, ಬೇರೆ. ಸಾಲ ಆಗಿದೆಯಾ ಆಗಿಲ್ವಾ, ಕೊಡಬೇಕಾ ಕೊಡಬಾರ್ದು, ಅವರು ಏನು ಹೇಳ್ತಿಲ್ಲ. ನಂಗೆ ಆನ್ಲೈನ್ ಔಷಧಿ ಮಾರಾಟನ ಕೇಂದ್ರ ಸರ್ಕಾರ ತಕ್ಷಣ ನಿಲ್ಲಿಸಬೇಕು ಅಂತ ಇವತ್ತು ಮೆಡಿಕಲ್ ಶಾಪ್ನವರೆಲ್ಲ ರಾಜ್ಯವ್ಯಾಪಿ ಬಾಗಿಲಾಕ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರು. ಕೆಲವರು ಮಾಡಲಿಲ್ಲ, ಕೆಲವರು ಮಾಡಿದ್ರು. ಭಾಳ ಕಡೆ ಮಿಶ್ರ ಪ್ರತಿಕ್ರಿಯೆ. ಒಬ್ಬೊಬ್ರದ್ದು ಒಂದೊಂದು ನಿಲುವು ಅಥವಾ ಸಂಘಟನೆಗಳು ಬೇರೆ ಬೇರೆ ಏನೋ ಒಂದು. ಯಾಕೆ ಅಂತ ಗೊತ್ತಿಲ್ಲ. ಇದು ಆಗಲ್ಲ ಸೆಟ್ಲ್ಮೆಂಟು. ಅಲ್ಲೇ ಆನ್ಲೈನಲ್ಲಿ ಇವ್ರದೊಬ್ಬರದೇ ಆಗೋದಾದ್ರೆ ಕಿರಾಣಿ ಅಂಗಡಿಯವರು ಕೇಳ್ತಾರೆ. ಬಟ್ ನಿನ್ನೆ ಹೇಳಿದ್ದು ಹಂಗಾಗಲ್ಲ ಅದು. ಬಟ್ ಆನ್ಲೈನ್ಗೆ ಕೆಲವು ರೆಗ್ಯುಲೇಷನ್ಸ್ ತರಬೇಕಾಗಿ ಬರ್ಬೋದು, ತರಬೇಕು ಅನ್ಸತ್ತೆ ನನಗೆ. ಎಲ್ಲ ಸಿಕ್ಕಬಾರ್ದು. ಎರಡನೇದು ರೇಟ್ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅದನ್ನು ಇಟ್ ಶುಡ್ ಬಿ ಟೆಸ್ಟ್ ಮಾಡಬೇಕು ಅದನ್ನು ಪ್ರಾಪರ್ಲಿ. ರೇಟ್ ಆ್ಯಂಡ್ ಕ್ವಾಲಿಟಿ ಬಗ್ಗೆ ತುಂಬ ಹೇಳ್ತಾ ಇದ್ದಾರೆ. ಹೌದು, ಅದನ್ನೆರಡು ಮಾಡಿಸ್ಬೇಕು ಅಷ್ಟೇ. ಓಕೆ. ಬಟ್ ಆಫರ್ಗಳ ವಿಚಾರದಲ್ಲಿ ಆನ್ಲೈನಲ್ಲಿ ಇವರೇನು ಮಾಡೋಕ್ಕಾಗಲ್ವಲ್ಲ ಸರ್? ಮೆಡಿಸಿನ್ಸಲ್ಲಿ ಆಫರ್ ಇರಬಾರ್ದು ಅಂತ ಮಾಡಬೇಕು ನನ್ನ ಪ್ರಕಾರ. ಆಫರೇ ಇರಬಾರ್ದು ಅಂತ ಮೆಡಿಸಿನ್ಸಲ್ಲಿ ಇರಬಾರ್ದು, ಮಿಕ್ಕಿದ್ದೆಲ್ಲ ಬೇರೆ. ಓಕೆ. ಜೀವ ರಕ್ಷಣೆ ಮಾಡೋದ್ರಲ್ಲಿ ನೀನು ಆಫರ್ ಕೊಡ್ತೀಯ ಅಂದರೆ ಅರ್ಥ ಏನು? ಕ್ವಾಲಿಟಿ ಕಾಂಪ್ರಮೈಸ್ ಏನು ಅರ್ಥ ಅದು? ಈಗ ತಿರುಪತಿನಲ್ಲಿ ಇದು ಮೇ ತಿಂಗಳ ಮುಂಗಾರು ಆಫರ್, ತಿಮ್ಮಪ್ಪನ ದರ್ಶನಕ್ಕೆ 10,000 ಬದಲು ಈಗ ಓನ್ಲಿ 4,000 ಅಂತ ಕೊಡ್ತೀರಾ? ಇಲ್ಲ, ಹಿಂಗಾಗುತ್ತೆ. ಕೊಡ್ತೀರಾ? ಇಲ್ಲ. ಆಫರ್ ಇದೆಯಾ? ಇಲ್ಲ. ಬಟ್ ಇಲ್ಲಿ ಮೆಡಿಕಲ್ ಶಾಪ್ನವ್ರು ಹೇಳ್ತಾರೆ ನಮಗೆ 16% ಇದೆ, 20% ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಸಿನ್ಸ್ ಅಪಾರ್ಟ್ ಫ್ರಮ್ ಬಿಸ್ನೆಸ್ಸೇ ಹೌದದು. ಓಕೆ. ಆಲ್ಸೋ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟೀಸು ಸೊಸೈಟಿದು. ಹಾಗಾಗಿ ಮೆಡಿಸಿನ್ಸಲ್ಲಿ ಆಫರ್ಗಳು, 10 ಟ್ಯಾಬ್ಲೆಟ್ ತೊಗೊಂಡ್ರೆ 3 ಎಕ್ಸ್ಟ್ರಾ ಆಯ್ತಪ್ಪ. ಡಾಕ್ಟ್ರ್ 10 ಬರೀತಾರೆ, ಅದಕ್ಕೆ 3 ಎಕ್ಸ್ಟ್ರಾ ಅಂತ ನೀವೇನಾರು ಆಫರ್ ಕೊಟ್ಬಿಟ್ರೆ ಅವ್ನು 3 ತಿನ್ಬೇಕಾ? ಅಲ್ಲ, ಡಿಸ್ಕೌಂಟ್ ಕೊಡೋದು ತಪ್ಪಾಗತ್ತೆ ಅಥವಾ ಡಿಸ್ಕೌಂಟ್ ಕೊಡೋದು ಏನದೇನು ಇದಾ? ಏನದ ಜಾಲ್ಮುರಿ ತಾನೆ? ಜಾಲ್ಮುರಿನ. ಹಂಗ ನನಗನ್ಸೋದು ಮೆಡಿಸಿನ್ಸಲ್ಲಿ ಆಫರ್ಸ್ ಇರಬಾರ್ದು. ಬಟ್ ಬಡವ್ರಿಗೆ ಖರೀದಿ ಮಾಡ್ಬೇಕಾದ್ರೆ ಒಂಚೂರು ಯಾರು ನೀವು ರೇಟೇ ಕಡಿಮೆ ಮಾಡಿಸಿ ಬೇಕಿದ್ರೆ, ಹಂಗೆ ಕಡಿಮೆ ಮಾಡಿ ಅದನ್ನೇ ಕಡಿಮೆ ಮಾಡಿಸಿ ಬೇಕಿದ್ರೆ. ಈ ಥರ ಒಬ್ಬರಿಗೆ ಇದನ್ನು ಮಾಡೋದು ಬೇಡ. ಆಮೇಲೆ ಕ್ವಾಲಿಟಿ. ಇದು ಕಾಸಿಗೆ ತಕ್ಕಂತೆ ಕಜ್ಜಾಯಪ್ಪ ಅಂತಂದರೆ ಹೆಂಗೆ ಸರ್ ಅದು ಅಂತಂದರೆ, ಅದು ನೀನು 10 ರೂಪಾಯಿ ಕೊಟ್ಟು ಈಗ 500 ರೂಪಾಯಿ ಕೊಟ್ಟರೆ ಒಂದು ಬಾಟ್ಲು ಸಿರಪ್ ಕೊಡ್ತೀವಿ. ಅಂಥದ್ದು 6 ಬಾಟ್ಲು ಕುಡಿದ್ರೆ ಸುಮಾರಾಗಿ ಏನಾದ್ರು ವಯಸ್ಸು ಕಡಿಮೆ ಆಗ್ಬೋದೇನೋ ನಿನಗೆ. ಇಲ್ಲ ಸರ್ 1000 ರೂಪೀಸ್ ಕೊಟ್ಟರೆ 3 ಬಾಟ್ಲ್ ಸಾಕು, ಹುಷಾರಾಗ್ಬಿಡ್ತೀಯಾ ಅಂತಂದರೆ ಅದು ಹೆಂಗಾಗುತ್ತೆ? ಹೌ ಕ್ಯಾನ್ ಯು ಮ್ಯಾನುಫ್ಯಾಕ್ಚರ್ 2 ಟೈಪ್ಸ್ ಆಫ್ ಮೆಡಿಸಿನ್ಸ್? ಇಟ್ಸ್ ಕ್ರಿಮಿನಲ್ ಅಫೆನ್ಸ್ ನನ್ನ ಪ್ರಕಾರ. ಕ್ರಿಮಿನಲ್ ಅಫೆನ್ಸ್. ಅದನ್ನು ರಿಪೇರಿ ಮಾಡಿಸಿ. ಓಕೆ. ಎಸ್.